ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ 9ನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ನೋಡಿದ್ವಿ. ಅದರ ಒಂದು ಬರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ. 0.666 ಡಾಟ್ ಅನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾನೆ. ಇದನ್ನ ಏನ್ ಮಾಡೋಣ, x = 0.666 ಅಂತ ಇಟ್ಕೊಳ್ಳೋಣ. ಇದನ್ನ 1 ಅಂತ ತಗೊಂಡ್ಬಿಟ್ಟು ಇದಕ್ಕೆ ಯಾವುದು ಒಂದಕ್ಕೆ ಎರಡೂ ಕಡೆ 10ರಿಂದ ಗುಣಿಸಿ. ಅವಾಗ ಏನಾಗುತ್ತೆ, 10 × x 10 × 0.66 ಡಾಟ್ ಅಲ್ಲಿಗೆ 10x = 6.66 ಆಗುತ್ತೆ. ಇದರ 2 ಅಂತ ತಗೊಳ್ಳೋಣ. 2ರಲ್ಲಿ 1 ಕಳೆದ್ಬಿಡೋಣ. ಅವಾಗ ಏನಾಗುತ್ತೆ, 10x - x ಹಾಗೆಯೇ 6.66 - 0.66 ಅಲ್ಲಿಗೆ ಉಳಿತಕ್ಕಂಥದ್ದು ನಮಗೆ 10x ನಲ್ಲಿ x ಹೋದರೆ 9x ಉಳಿಯುತ್ತೆ. ಇದರಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ. ಉಳಿತಕ್ಕಂಥದ್ದು ಏನು ಉಳಿಯುತ್ತೆ, 6 ಉಳಿಯುತ್ತೆ. x = 6/9 3 2 3 ಅಲ್ಲಿಗೆ x = 2/3 ಅಂದರೆ P/Q ರೂಪದಲ್ಲಿ ನಮಗೆ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ನೋಡೋಣ. ಇಲ್ಲಿ ಬಹುಪದೋಕ್ತಿ P/y y² - y + 1 ರಲ್ಲಿ P/1 ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಅಂದರೆ ಕೊಟ್ಟಿರ್ತಕ್ಕಂಥದ್ದು P/y y² - y + 1 ಹಾಗೆಯೇ y ಜಾಗದಲ್ಲಿ 1 ಅನ್ನು ಹಾಕಿಕೊಡಿ. 1² 1 + 1 ಅಲ್ಲಿಗೆ 1 - 1 + 1 ಆಯಿತು. ಅಲ್ಲಿಗೆ +1 - 1 ಕ್ಯಾನ್ಸಲ್. ಉಳಿತಕ್ಕಂಥದ್ದು P/1 = 1 ಆಗುತ್ತೆ. ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ. ಇದು x - 2 x³ + x² + 5x + 6 ಅಪವರ್ತನ ಆಗಿದೆಯೇ ಪರೀಕ್ಷಿಸಿ ಅಂತ ಕೇಳಿದ್ದಾನೆ. ಅಂದರೆ x - 2 = 0 implies x = 2 ಆಗುತ್ತೆ. ಈ x = 2ನ ಇದಕ್ಕೆ ಹಾಕಬೇಕು. ಅಂದರೆ P/x = x³ + x² + 5x + 6 ಅಲ್ಲಿಗೆ P/2 2³ 2² 5 × 2 + 6 2³ ಅಂದರೆ 8 ಆಯಿತು. 2 ಸ್ಕ್ವೇರ್ ಅಂದರೆ 4 ಆಯಿತು. 10 + 6 ಆಯಿತು. 8 × 4 = 12 + 10 6 16 ಆಯಿತು. ಅಲ್ಲಿಗೆ 28 ಆಯಿತು. x - 2 ಇದು x³ + x² + 5x + 6 ಅಪವರ್ತನವಲ್ಲ. ಯಾಕೆಂದರೆ ಅಪವರ್ತನ ಆಗಿದ್ದರೆ ನಮಗೆ ರಿಸಲ್ಟು 0 ಬರಬೇಕಿತ್ತು. ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ. ಇದರಲ್ಲಿ ಸುಲಭೀಕರಿಸಿ ಅಂತ ಒಂದಿದೆ. ಚಾಯ್ಸು ಛೇದವನ್ನು ಅಕರಣೀಕರಿಸಿ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಮೊದಲನೇ ತಗೊಂಡ್ರೆ 128 + √50 - √98 ಇದನ್ನು ನಾವು ಸ್ವಲ್ಪ ಬಿಡಿಸ್ಕೊಂಡ್ರೆ 128ನ್ನು 64 × 2 50ನ್ನು 25 × 2 98ನ್ನು 49 × 2 ಅಲ್ಲಿಗೆ 64ನ್ನು 8² × 2
25ನ್ನು 5 ಸ್ಕ್ವೇರ್ ಇಂಟು 2, 49ನ್ನು 7 ಸ್ಕ್ವೇರ್ ಇಂಟು 2 ಅಂತ ಬರೀಬೋದು. ಅವಾಗ ಏನಾಗುತ್ತೆ, ಇಲ್ಲಿ ಸ್ಕ್ವೇರು ಇಂಟು ಕ್ಯಾನ್ಸಲ್, ಇವೆಲ್ಲ ಕ್ಯಾನ್ಸಲ್ ಆಗಿ ಉಳಿತಕ್ಕಂಥದ್ದು 8√2, 5√2, 7√2. ಅಲ್ಲಿಗ √2 ಅನ್ನು ಹೊರಗೆ ತೆಗೆದ್ರೆ 8 + 5 - 7, 8 + 5 13, 7 ಕಳೆದ್ರೆ 6, √2. ಇದು ನಮಗೆ ಸುಲಭೀಕರಿಸಿದಾಗ ಬಂದಿರತಕ್ಕಂಥ ಉತ್ತರ. ನೆಕ್ಸ್ಟ್ ಅದರಲ್ಲೇ ಚಾಯ್ಸನ್ನು ತಗೊಂಡ್ರೆ 1 - √7 √6 ಇದೆ. ಇಲ್ಲಿ √7 - √6 ಅಕರ್ಣೀಕಾರಕ √7 + √6 ಆಗುತ್ತೆ. ಅದನ್ನು ಅಂಶ ಮತ್ತು ಛೇದಕ್ಕೆ ಗುಣಿಸ್ಬೇಡ. 1/√7 - √6 ಇಂಟು √7 + √6, √7 + √6, √7 √6, √7 whole square minus √6 whole square ಅಂದರೆ a minus b into a plus b is equal to a square minus b square. ಈ ಫಾರ್ಮುಲಾ ತಗೊಂಡಿದ್ದೀವಿ. √7 + √6 ಸ್ಕ್ವೇರು ರೂಟು ಕ್ಯಾನ್ಸಲ್ ಆದರೆ 7 - 6 ಉಳಿತಕ್ಕಂಥದ್ದು √7 √6/1 implies √7 √6. ಇದು ನಮಗೆ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಕ್ವಶನ್ ತಗೊಂಡ್ರೆ ಅದನ್ನು ನೋಡೋಣ. -3 0 -4 - x ಬಿಂದುಗಳು ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲಿವೆ ಅಂತ ಕೇಳಿದ್ದಾನೆ. ಇಲ್ಲಿ ನಾವು ಗ್ರಾಫನ್ನು ತಗೊಂಡಾಗ ಇದರಲ್ಲಿ x, 0 ರೂಪದಲ್ಲಿ ಇರುತ್ತೆ. y ತಗೊಂಡ್ರೆ 0, y ನಲ್ಲಿ ಇರುತ್ತೆ. ಇದು ಪ್ಲಸ್ಸು ಪ್ಲಸ್ಸು, ಮೈನಸ್ಸು ಪ್ಲಸ್ಸು, ಇದು ಮೈನಸ್ಸು ಮೈನಸ್ಸು, ಇದು ಪ್ಲಸ್ಸು ಮೈನಸ್ಸು. ಇಲ್ಲಿ ನಮ್ಮದು ಮೊದಲನೇ ತಗೊಂಡ್ರೆ -3, 0 ಅಂದರೆ ಇದು x ಅಕ್ಷದ ಮೇಲೆ ಇರುತ್ತದೆ. ಎರಡನೇದು 2 ಮೈನಸ್ ಆಗಿರೋದ್ರಿಂದ ಮೂರನೇ ಚತುರ್ಥಕದಲ್ಲಿ ಇರುತ್ತೆ. ನೆಕ್ಸ್ಟ್ ಒಂದು ನೋಡೋಣ. ಚಿತ್ರ 1ರಲ್ಲಿ ಇರುವ ಸರ್ವಸಮ ತ್ರಿಭುಜಗಳು, 2ರಲ್ಲಿರುವ ಸರ್ವಸಮ ತ್ರಿಭುಜಗಳು ಯಾವ ಸರ್ವಸಮತೆಯ ನಿಬಂಧನೆಗೆ ಒಳಪಟ್ಟಿವೆ ಅಂತ ಕೇಳ್ತಾರೆ. ಇದು ಬಾಹು, ಇದು ಕೋನ, ಇದು ಬಾಹು, ಬಾಹು ಕೋನ ಬಾಹು. ಅಂದರೆ ಫಸ್ಟ್ ಒಂದನೇದು ಬಾಹು ಕೋನ ಬಾಹುವಿನಲ್ಲಿ ಇರ್ತಕ್ಕಂಥದ್ದು. ಎರಡನೇ ತಗೊಂಡ್ರೆ 3 ಕೂಡ ಬಾಹು 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 ಸರ್ವಸಮ ಸಿದ್ಧಾಂತಕ್ಕೆ ತಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ನೋಡೋಣ. ಈ ಕೆಳಗಿನ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ ಅಂತ ಕೇಳ್ತಾನೆ. x', x, ಹಾಗೆ y'. ಇದರಲ್ಲಿರ್ತಕ್ಕಂಥ ಬಿಂದುಗಳನ್ನು ತಗೊಳ್ಳೋದಾದರೆ a 2 ಮತ್ತು 5, 2x 5y. ಇದು ಇಲ್ಲಿ ನಮಗೆ ಬರ್ತಕ್ಕಂಥದ್ದು ಏನ ಬಿಂದು 2, 5.
ಬಿ ತಗೊಂಡ್ರೆ 3, ಇದು 3 ಮೈನಸ್ 3, ಇದು ಇಲ್ಲಿಗೆ ಬರುತ್ತೆ 3, ಮೈನಸ್ 3. ನೆಕ್ಸ್ಟ್ ಮೈನಸ್ 4, 2 ತಗೊಂಡ್ರೆ ಮೈನಸ್ 4 ಇದೆ, 2 ಇದೆ. ಇಲ್ಲಿಗೆ ಮೈನಸ್ 4, 2, 2 ಕೂಡ ಮೈನಸ್ 2, ಮೈನಸ್ 4. ಇದು ನಮಗೆ ಇಲ್ಲಿಗೆ ಬರ್ತಕ್ಕಂಥದ್ದು. ಇದು ಸಿ, ಇದು ಬಿ, ಇದು ಡಿ. ಮೈನಸ್ 2, ಮೈನಸ್ 4. ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ. ಇಲ್ಲಿ ಓರೆ ಎತ್ತರ 5 ಮೀಟರ್, ತ್ರಿಜ್ಯ 4 ಮೀಟರ್ ಇರುವ ನೇರ ವೃತ್ತಪಾದ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತಾನೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ A=πr ಇಂಟು r ಪ್ಲಸ್ ಎಲ್. ಅಲ್ಲಿಗೆ πr ಬೆಲೆಯನ್ನು ತಗೊಂಡ್ರೆ 22/7, r ತ್ರಿಜ್ಯ 4, 4 ಪ್ಲಸ್ ಎಲ್ 5. 22/7 ಇಂಟು 4, 5 ಪ್ಲಸ್ 4 9 ಆಯಿತು. ಅಲ್ಲಿಗೆ ನಾವೆರಡನ್ನೂ ಕೂಡ ಗುಣಿಸ್ಕೊಂಡ್ರೆ 9 4 36, 22 ಇಂಟು 36/7. ಅಲ್ಲಿಗೆ ಅವೆರಡನ್ನೂ ಗುಣಿಸಿದ್ರೆ ನಮಗೆ 792/7 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಚಾಯ್ಸ್ ಇದೆ. 14 ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂದರೆ A=4πr². ಇಲ್ಲಿ ಡಿ ಬೆಲೆ 14 ಸೆಂಟಿಮೀಟರ್ ಇದೆ, ಆರ್ ಬೆಲೆ 14/2 ಅಂದರೆ 7 ಸೆಂಟಿಮೀಟರ್ ಆಗುತ್ತೆ. 4 ಇಂಟು 22/7 r² ಅಂದರೆ 7 ಕ್ಯಾನ್ಸಲ್. 88 ಇಂಟು 7, ಅಲ್ಲಿ 8 56, 56 ಪ್ಲಸ್ 6 61 ಆಗುತ್ತೆ. ಅಲ್ಲಿಗೆ 616 ಸೆಂಟಿಮೀಟರ್ ಸ್ಕ್ವೇರ್. ಇದು ಪೂರ್ಣಗೋಳದ ಮೇಲ್ಮೈ ವಿಸ್ತೀರ್ಣ ಆಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಉಳಿದಿರೋ ಲೆಕ್ಕಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.